ಕಫ ಅಂದ್ರೆ ಏನು? ಕಫ ದೇಹದಲ್ಲಿ ಜಾಸ್ತಿ ಆದಾಗ ನಮ್ಮ ಆರೋಗ್ಯದಲ್ಲಿ ಆಗುವ ಸಮಸ್ಯೆಗಳೇನು? ಆ ಕಫವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ಆಹಾರ ಕ್ರಮ, ಜೀವನ ಶೈಲಿ ಯಾವ ರೀತಿ ಇರಬೇಕು? ಸಂಕ್ಷಿಪ್ತವಾಗಿ ನಾನು ವಿವರಣೆಯನ್ನು ಕೊಡ್ತೇನೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕಫ ಎರಡು ಮೂಲ ತತ್ವಗಳಿಂದ ಆಗುತ್ತೆ. ಭೂಮಿ ತತ್ವ ಮತ್ತೆ ಜಲತತ್ವ ಸೇರಿ ನಮ್ಮಲ್ಲಿ ಕಫದ ಎನರ್ಜಿ ಆಗುತ್ತೆ. ಕಫದ ಎನರ್ಜಿ ಹೆಂಗಿರುತ್ತೆ ಅಂತಂದ್ರೆ ಡ್ಯಾಂಪ್ನೆಸ್ ಇರುತ್ತೆ, ಅಂದ್ರೆ ತೇವ ಜಾಸ್ತಿ. ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗಿದೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ನಮ್ಮ ದೇಹ ಒದ್ದೆ ಆಗಿದೆ ಅಂತ ಅರ್ಥ. ನಮ್ಮ ದೇಹದಲ್ಲಿ ತೇವಾಂಶ ಜಾಸ್ತಿ ಆಗಿದೆ, ನಮ್ಮ ದೇಹ ಡ್ಯಾಂಪ್ ಆಗಿದೆ ಅಂತ ಅರ್ಥ. ದೇಹದಲ್ಲಿ ತೇವಾಂಶ ಜಾಸ್ತಿ ಆದಾಗ ಹಲವಾರು ರೋಗಗಳು ನಮಗೆ ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಏನೇನ್ ಬರುತ್ತೆ? ಒಂದು, ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಡಯಾಬಿಟಿಸ್ ಬರೋದು, ಸಿಸ್ಟ್ಗಳಾಗೋದು, ಫೈಬ್ರಾಯ್ಡ್ಗಳಾಗೋದು, ಹಸಿವೆ ಚೆನ್ನಾಗಿ ಆಗಲ್ಲ, ಚೆನ್ನಾಗಿ ಆಹಾರ ಜೀರ್ಣ ಆಗಲ್ಲ, ಮಲಬದ್ಧತೆ ಆಗೋದು, ಅಜೀರ್ಣದ ಸಮಸ್ಯೆ. ಇದೆಲ್ಲವೂ ಯಾವಾಗ ಆಗುತ್ತೆ ಅಂದ್ರೆ ದೇಹದಲ್ಲಿ ತೇವ ಜಾಸ್ತಿ ಆದಾಗ. ತೇವ ಜಾಸ್ತಿ ಆದಾಗ ದೇಹದಲ್ಲಿ ಅಗ್ನಿ ಮಂದ ಆಗುತ್ತೆ. ಅಗ್ನಿ ಮಂದ ಆದಾಗ ಎಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ.